ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪಲ್ಲವಿ. ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಬ್ಲೌಸ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಅಂತ ಅಂದರೆ ವರ್ಕ್ ಮಾಡಿರೋವಂಥ ಬ್ಲೌಸ್ ಡಿಸೈನ್ಗಳನ್ನ ತೋರಿಸ್ತಾ ಇದ್ದೀನಿ. ಬ್ರೈಡಲ್ ಬ್ಲೌಸ್ ಆಗಿರ್ಬೋದು ಅಥವಾ ನಾರ್ಮಲ್ ಬ್ಲೌಸ್ಗಳಿಗೆ ಯಾವ ರೀತಿ ವರ್ಕ್ ಮಾಡ್ಬೋದು, ವರ್ಕ್ ಮಾಡಿರೋಂಥ ಬ್ಲೌಸ್ಗಳನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾನೆ. ವಿಡಿಯೋನ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಡಿಸೈನ್ ಬಂದು ಕಟ್ ವರ್ಕ್ ಡಿಸೈನು. ಮ್ಯಾಂಗೋದಲ್ಲಿ ಸ್ಲೀವ್ಸಲ್ಲಿ ಕಟ್ ವರ್ಕ್ ಬರುತ್ತೆ ನೋಡಿ. ಈ ಥರ ಕಟ್ ವರ್ಕ್ ಡಿಸೈನ್ಗಳು ಬುಟಾಸ್ ಇಟ್ಬಿಟ್ಟು ಕಟ್ ವರ್ಕ್ ಡಿಸೈನ ಮಾಡ್ತಾರೆ. ಇಲ್ಲ ನಮ್ಗೆ ಗ್ರ್ಯಾಂಡಾಗಿ ಬೇಕು ಅಂತ ಅಂದರೆ ಕಟ್ ವರ್ಕಲ್ಲೇ ಮತ್ತು ಅದರ ಸೈಡಲ್ಲೆಲ್ಲ ನಿಮಗೆ ಡಿಸೈನನ್ನು ಮಾಡ್ಬೋದು. ಇದು ಕೂಡ ಅಷ್ಟೇ, ಸ್ಲೀವ್ಸಲ್ಲಿ ನಿಮಗೆ ಈ ರೀತಿ ಬರುತ್ತೆ. ಬ್ಯಾಕ್ ನೆಕ್ಕಲ್ಲಿ ನೀವು ಬೋಟ್ ನೆಕ್ ಕ್ರಿಪ್ನಲ್ಲಿ ಈ ಥರ ಇಡಿಸ್ಕೊಂತು ಅಂದರೆ ಈ ಥರ ವರ್ಕನ್ನು ಮಾಡಿಸ್ಕೊಬೋದು. ಸ್ಲೀವ್ಸಲ್ಲಿ ನಿಮಗೆ ಗ್ರ್ಯಾಂಡ್ ಲುಕ್ ಬೇಕು, ಗ್ರ್ಯಾಂಡಾಗಿ ಹೆವಿಯಾಗಿ ಬೇಕಂದ್ರೂ ಕೂಡ ನೀವು ಈ ಥರ ಡಿಸೈನಲ್ಲಿ ಮಾಡಿಸ್ಕೊಬೇಕು. ಆರ್ಟ್ ಶೇಪಲ್ಲಾದರೂ ನೀವು ಮಾಡಿಸ್ಕೊಬೋದು. ಸ್ಲೀವ್ಸಿಗೆ ನೀವು ಯಾವ ರೀತಿಯಲ್ಲಿ ಡಿಸೈನನ್ನು ಹೇಳ್ತೀರಾ ಆ ಡಿಸೈನಲ್ಲಿ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ವರ್ಕನ್ನು ಮಾಡ್ಬೋದು. ಇದೆಲ್ಲ ಬಂದು ಹ್ಯಾಂಡ್ ಎಂಬ್ರಾಯ್ಡ್ರಿ ವರ್ಕು, ಹರಿ ಎಂಬ್ರಾಯ್ಡ್ರಿ ನೋಡಿ. ಇದೆಲ್ಲ ಕಟ್ ವರ್ಕು. ತುಂಬಾ ಬ್ಯೂಟಿಫುಲ್ಲಾಗಿ ನೀವು ಡಿಸೈನನ್ನು ಹೇಳ್ತಿದ್ರಲ್ಲಿ ಮಾಡಿಕೊಡ್ತಾರೆ. ಮತ್ತು ಇದೆಲ್ಲ ಫೋಟೋಸ್ ಬಂದುಬಿಟ್ಟು ಪ್ರಿಂಟ್ ತೊಗೊಂಡು ಫೋಟೋ ಮೇಲೆ ಇದು ಮಾಡಿ ನಿಮಗೆ ವರ್ಕನ್ನು ಮಾಡಿಕೊಡ್ತಾರೆ. ಇಲ್ಲ ಅಂತಂದರೆ ನಮಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ ವರ್ಕಲ್ಲೇ ಬೇಕಂತ ಅಂದರೂ ಕೂಡ ನಿಮಗೆ ಅದೇ ರೀತಿಯಲ್ಲಿ ವರ್ಕನ್ನು ಮಾಡಿ ಕೂಡ ನಿಮಗೆ ಮಾಡಿಸ್ಕೊಬೋದು ನೋಡಿ. ಒಂದಕ್ಕಿಂತ ಒಂದು ತುಂಬಾ ಯೂನಿಕ್ ಆಗಿರುವಂಥ ಕಲೆಕ್ಷನ್ಸ್ಗಳಿವೆ. ಅಂತಂದರೆ ಡಿಸೈನ್ಗಳಿದೆ. ಆ ಡಿಸೈನ್ ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕು ಆ ರೀತಿ ಡಿಸೈನನ್ನು ನೀವು ಎಂಬ್ರಾಯ್ಡ್ರಿ ವರ್ಕ್ ಮಾಡೋರಿಗೆ ಹೇಳಿದ್ರೆ ಸಾಕು, ನಿಮಗೆ ಅದೇ ರೀತಿಯಲ್ಲಿ ಮಾಡಿಕೊಡ್ತಾರೆ. ಬಟ್ ಏನಂತ ಅಂದರೆ ಇವಾಗ ಎಲ್ಲರೂ ಹೇಳೋದು ಎಂಬ್ರಾಯ್ಡ್ರಿ ಮಾಡೋರಿಗೇನು ಅಷ್ಟು ದುಡ್ಡು ತೊಗೊತಾರೆ ಅಂತ ಹೇಳ್ತಾರೆ. ನಿಮ್ಮ ಬ್ಲೌಸನ್ನು ಒಂದು ಹೊಸ ಲುಕ್ಕಾಗಿ ಕ್ರಿಯೇಟ್ ಮಾಡುವಂತಹ ಟ್ಯಾಲೆಂಟ್ ಇರುವುದು ಟೈಲರ್ಗಳಿಗೆ ಮತ್ತು ಎಂಬ್ರಾಯ್ಡ್ರಿ ವರ್ಕ್ ಮಾಡೋರಿಗೆ ಅಲ್ವಾ. ಹಾಗಾಗಿ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ಎಷ್ಟು ಎಫರ್ಟ್ ಹಾಕಬೇಕು ಗೊತ್ತಾ. ಒಂದು ಬ್ಲೌಸನ್ನ ರೆಡಿ ಮಾಡಬೇಕಂದ್ರೆ ಏನಿಲ್ಲ ಅಂದ್ರೂ ಒಂದು ಹೆವಿ ಬ್ಲೌಸನ್ನು ರೆಡಿ ಮಾಡಬೇಕಂದ್ರೂ ಒಂದು ದಿನ ಹಿಡಿಯುತ್ತೆ ಕಂಟಿನ್ಯೂಸಾಗಿ ಕೂತ್ಕೊಂಡು ವರ್ಕನ್ನು ಮಾಡಿದ್ರೆ. ಇಲ್ಲ ಸಿಂಪಲ್ಲಾಗಿ ಮಾಡಿದ್ರೂ ಏನಿಲ್ಲ ಅಂದರೆ 3-4 ಗಂಟೆ ಟೈಮ್ ತಗೊಳುತ್ತೆ. ಹಾಗಾಗಿ ಕೂತಲ್ಲೇ ಕೂತ್ಕೊಂಡು ವರ್ಕನ್ನು ಮಾಡೋದು ತುಂಬಾ ಕಷ್ಟ. ಹೇಳಿದಷ್ಟು ನಾವು ಸುಲಭ ಅಲ್ಲ ಎಂಬ್ರಾಯ್ಡ್ರಿ ವರ್ಕನ್ನು ಡಿಸೈನನ್ನು ಮಾಡುವಂಥದ್ದು. ಬಟ್ ಅದರ ಔಟ್ಪುಟ್ ಬರುತ್ತಲ್ವ, ಔಟ್ಪುಟ್ ನೋಡಿ ತುಂಬಾ ಖುಷಿ ಆಗುತ್ತೆ. ಒಬ್ಬ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತ ಅಂದರೆ ಎಂಬ್ರಾಯ್ಡ್ರಿ ಡಿಸೈನನ್ನು ನೋಡಿ ಮಾಡಿರುವಂತಹವ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಅದೇ ರೀತಿಯಲ್ಲಿ ಈ ಥರ ಎಂಬ್ರಾಯ್ಡ್ರಿ ಡಿಸೈನ್ಗಳ ನೀವು ಯಾವ ರೀತಿ ಹೇಳಿದ್ರೋ ಆ ರೀತಿಯಲ್ಲಿ ನಿಮಗೆ ಮಾಡಿಕೊಡ್ತಾರೆ. ಯಾಕೆ ಈ ಥರ ಮಾತಾಡ್ತಾ ಇದ್ದೀನಿ ಅಂದರೆ ಬಿಕಾಸ್ ನಾನು ಕೂಡ ಎಂಬ್ರಾಯ್ಡ್ರಿ ಕಲ್ತಿರೋದ್ರಿಂದ ಅದ್ರ ಎಫರ್ಟು ಮತ್ತು ನಾವು ಏನು ಅದ್ರ ಮೇಲೆ ಎಫರ್ಟ್ ಹಾಕಿ ನಾವು ವರ್ಕ್ ಮಾಡಬೇಕಂತ ಹೇಳಿ ನಮಗೆ ಗೊತ್ತಿರುತ್ತೆ. ಒಂದು ಡಿಸೈನನ್ನು ನಾವು ವರ್ಕ್ ಮಾಡಬೇಕಂದ್ರೆ ಅದ್ರಿಗೆ ಒಂದು ಫೋಕಸ್ ಮಾಡಿ ಕೂತಲ್ಲೇ ಕೂತ್ಕೊಂಡು ವರ್ಕನ್ನು ಮಾಡೋದಿದೆಯಲ್ಲ ತುಂಬಾ ಬ್ಯಾಕ್ ಪೇನ್ ಆಗಿರ್ಬೋದು ಅಥವಾ ಕೈ ನೋವು ಬರುತ್ತೆ, ಆ ರೀತಿಯಲ್ಲಿ ಆಗುತ್ತೆ. ಬಟ್ ಏನಂದರೆ ಕಸ್ಟಮರ್ ಹೇಳಿರುವಂಥ ಡಿಸೈನನ್ನು ನಾವು ರೆಡಿ ಮಾಡಿಕೊಟ್ಟಾಗ ಅದರ ಔಟ್ಫಿಟ್ ನೋಡಿಬಿಟ್ಟು ನಮಗೆ ತುಂಬ ಖುಷಿ ಆಗುತ್ತೆ. ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕೋ ಆ ರೀತಿ ಡಿಸೈನಲ್ಲಿ ನೀವು ಮಾಡಿಸ್ಕೊಬೋದು. ಮದುವೆಗಾಗಿರ್ಬೋದು ಅಥವಾ ರಿಂಗ್ ಎಕ್ಸ್ಚೇಂಜಿಂಗ್ ಆಗಿರ್ಬೋದು ಅಥವಾ ಬೇಬಿ ಶವರ್ಗಾಗಿರ್ಬೋದು ಅಥವಾ ನಾಮಕರಣಕ್ಕೆ ಮಕ್ಕಳದ್ದು ಆಗಿರ್ಬೋದು ಅಥವಾ ನೀವು ಪಿಕಾಕ್ ಡಿಸೈನ್ ಆಗಿರ್ಬೋದು. ನೀವು ಯಾವ ರೀತಿ ಡಿಸೈನನ್ನು ಹೇಳ್ಕೊಡ್ತಾರೆ ನೋಡಿ. ಮಂಟಪ ಡಿಸೈನು ತುಂಬಾ ಯೂನಿಕ್ಕಾಗಿ ನಿಮಗೆ ಮಾಡಿಕೊಡುವಂಥ ಟ್ಯಾಲೆಂಟೆಡ್ ಇರುತ್ತೆ. ಒಬ್ಬ ಟೈಲರ್ಗಾಗಿರ್ಬೋದು, ಎಂಬ್ರಾಯ್ಡ್ರಿ ವರ್ಕ್ ಮಾಡೋರ್ಗಾಗಿರ್ಬೋದು. ಅದೇ ರೀತಿಯಲ್ಲಿ ಆ ಬ್ಲೌಸಿಗೂ ಕೂಡ ಅಷ್ಟೇ ಚಾರ್ಜ್ ಮಾಡ್ತಾರೆ. ಗ್ರ್ಯಾಂಡ್ ಲುಕ್ ಮಾಡುವಂಥ ಬ್ಲೌಸ್ಗಳು ಕೂಡ 10,000-15,000 ಸಾವಿರದವರೆಗೂ ಕೂಡ ಬ್ಲೌಸ್ನ ಡಿಸೈನ್ ಮಾಡಿ ಕೊಡುವಂಥದ್ದಿದೆ. ವರ್ಕ್ ಮಾಡ್ಬೋದು. ಈಗ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು ರೇಂಜಲ್ಲಿ ಅಂತ ಅಂದರೆ ನಿಮಗೆ 8,000ದವರೆಗೂ ಒಂದು ರೇಂಜಲ್ಲಿ 8,000ದವರೆಗೂ ಮಾಡ್ಬೋದು ಆರಾಮಾಗಿ. ನೀವು ಮೀಡಿಯಮ್ ಗ್ರ್ಯಾಂಡು ಹೇಳ್ಬೇಕಂತಂದರೆ ಸಿಂಪಲ್ಲಾಗಿ ಅಂದರೆ 800ರಿಂದನೂ ಶುರುವಾಗುತ್ತೆ. 800ರಿಂದನೂ ಕೂಡ ನೀವು ಡಿಸೈನನ್ನು ಮಾಡಿಸ್ಕೊಬೋದು. ಗ್ರ್ಯಾಂಡಾಗಿ ಬೇಕಂದರೆ 2,500, 3,000, 4,000 ಈ ಥರ ನೀವು ಯಾವ ರೀತಿ ಡಿಸೈನನ್ನು ಹೇಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ. ಇದೆಲ್ಲ ಬಂದುಬಿಟ್ಟು ಪ್ಯಾಚ್ ವರ್ಕು ಅಂದರೆ ನೆಟ್ ಕ್ಲಾತನ್ನು ಅಟ್ಯಾಚ್ ಮಾಡಿ ಮಾಡುವಂಥದ್ದು ಪ್ಯಾಚ್ ವರ್ಕ್ಗಳಿವು ನೋಡಿ. ಎಷ್ಟು ನಿಮಗೆ ಬ್ಯಾಕಲ್ಲಿ ಬೋಟ್ ನೆಕ್ ಇಟ್ಟಿಸ್ಕೊಂಡ್ರೆ ಆಯಿತು. ಅದಕ್ಕೆ ನೀವು ಯಾವ ರೀತಿಯಲ್ಲಿ ಹ್ಯಾಂಗಿಂಗ್ಸ್ ಆಗಿರ್ಬೋದು ಅಥವಾ ಜುಮ್ಕಿಗಳಾಗಿರ್ಬೋದು ಅಥವಾ
ಆ ನೆಟ್ ಕ್ಲಾತ್ನ ಯೂಸ್ ಮಾಡಿ ಮಾಡಬೇಕು ಅಂತಂದರೆ ಯಾವ ರೀತಿ ಹೇಳಿದ್ರು ಆ ರೀತಿಯಲ್ಲಿ ಮಾಡಿಕೊಡ್ತಾರೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ನ ತೋರಿಸ್ತಾ ಇದೆ. ಬ್ಲೌಸ್ ಡಿಸೈನ್ಗಳನ್ನ ನೀವು ವರ್ಕನ್ನು ಯಾವ ರೀತಿ ಮಾಡಿಸ್ಕೋಬೋದು ಅಂತ ಹೇಳಿಬಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ಡಿಸೈನನ್ನು ನೋಡಿದ್ರಲ್ವಾ. ನಿಮಗೆ ಮಿಷಿನ್ ಎಂಬ್ರಾಯ್ಡ್ರಿ ಆಗಿರ್ಬೋದು, ಹ್ಯಾಂಡ್ ಎಂಬ್ರಾಯ್ಡ್ರಿ ಆಗಿರ್ಬೋದು, ಈ ಡಿಸೈನಲ್ಲಿ ನೀವು ಮಾಡಿಸ್ಕೊಬೋದು. ತುಂಬಾ ಒಳ್ಳೊಳ್ಳೆ ಡಿಸೈನನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ.